ಸರ್ ಅದೊಂದು ಇದು ಅರಮನೆ ಸುತ್ತು ಜಾಗದ ವಿಚಾರವಾಗಿ ನಾನು ಇರಲಿಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಬಹಳ ದೊಡ್ಡ ಸೀರಿಯಸ್ ಆಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟಲ್ಲಿ ಬಹಳ ಸೀರಿಯಸ್ ಆಗಿ ಹಿಂದೆ ಕಂಟೆಂಪ್ಟ್ ಆಗಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಬಹಳ ಗಲಾಟೆ ಮಾಡ್ತಾ ಇದ್ರು. ಆಫೀಸರ್ಸ್ ಎಲ್ಲ ನೀವೇ ಖುದ್ದಾಗಿ ಬರಬೇಕು ಅಂತೇಳಿ ಆದೇಶ ಕೊಟ್ಟಿದ್ರು. ಅದಕ್ಕೆ ಏನಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದು. ನಿನ್ನೆ ಏನಾಯ್ತು ಅಂತ ನನಗೆ ವಿಚಾರಿಸ್ತೀನಿ. ತಿಳಿಸಿ ಅವೆಲ್ಲ ಕೋರ್ಟಲ್ಲೇ ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಲೇಬೇಕಾಗಿದೆ. ಈಗ ರಸ್ತೆ ಅಗಲೀಕರಣ ಮಾಡ್ತೀರಾ ಸರ್, ಬಿಟ್ಕೊಡ್ತೀರಾ ಸರ್? ಅದೊಂದು ಇದು ಅರಮನೆ ಸುತ್ತು ಜಾಗದ ವಿಚಾರವಾಗಿ ನಾನು ಇರಲಿಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಬಹಳ ದೊಡ್ಡ ಸೀರಿಯಸ್ ಆಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟಲ್ಲಿ ಬಹಳ ಸೀರಿಯಸ್ ಆಗಿ ಹಿಂದೆ ಕಂಟೆಂಪ್ಟ್ ಆಗಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಬಹಳ ಗಲಾಟೆ ಮಾಡ್ತಾ ಇದ್ರು. ಆಫೀಸರ್ಸ್ ಎಲ್ಲ ನೀವೇ ಖುದ್ದಾಗಿ ಬರಬೇಕು ಅಂತೇಳಿ ಆದೇಶ ಕೊಟ್ಟಿದ್ರು. ಅದಕ್ಕೆ ಏನಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದು. ನಿನ್ನೆ ಏನಾಯ್ತು ಅಂತ ನನಗೆ ವಿಚಾರಿಸ್ತೀನಿ. ತಿಳಿಸಿ ಅವೆಲ್ಲ ಕೋರ್ಟಲ್ಲೇ ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಲೇಬೇಕಾಗಿದೆ. ಈಗ ರಸ್ತೆ ಅಗಲೀಕರಣ ಮಾಡ್ತೀರಾ ಸರ್, ಬಿಟ್ಕೊಡ್ತೀರಾ?